ನಮ್ ಬಟ್ಟ ಮದ್ವೆ ಮನೆಗೆ ಬೇಗ ಹೋಗಕ್ಕಾಗತ್ತ ಅಂತ ಹೇಳಿ 15 ಕಿಲೋಮೀಟರ್ ಇಂದ ಕರ್ಕೊಂಡ್ ಬಂದೇನು 1.5 ಗಂಟೆ ಕೆಲ್ಸಕ್ಕೆ. ಅಣ್ಣರ ಮನೆಗೆ ಬಂದ ಅಂದ್ರೆ ಸಾಕು ನೋಡ್ರಿ, ಮತ್ತೆ ಹೋಗಿ ಟಿಲ್ಲರ್ ಮೇಲೆ ಕೂತಾನೆ. ಅವನಿಗೆ ಟಿಲ್ಲರ್ ಅಂದ್ರೆ ಒಂಥರ ಲವ್ ಅವನಿಗೆ. ಎಲ್ರಿಗೂ ನಮಸ್ಕಾರ. ಇವತ್ತು ಸಮಯ ಕೂಡ ಬಂದೈತೆ ಕಳೆ ಮಿಷನ್ ಹೊಡಿಯಕ್ಕೆ. ಗಂಟು ಮೂಟೆ ಎಲ್ಲ ಕಟ್ಕೊಂಡು ಸೇಸ್ತಾಗ ರಿಪಿನ್ ಪೇಟೆ ಕಡೆ ಹೊರಟಿದ್ದೆ. ನಾವ್ ಹೊರಟಿದ್ದು ಬೆಳಿಗ್ಗೆ 6 ಗಂಟೆಗೆ. ಈ ತರ ಇಬ್ನಿ ಎಲ್ಲ ಐತಿ ಅಂದ್ರೆ ನಾವ್ ಅನ್ಕೋಬೇಕಾಗಿರೋದು ಇಷ್ಟೇ, ಮಧ್ಯಾಹ್ನ ಎಲ್ಲೆಲ್ಲೋ ನೀರ್ ಇಳಿಯೋದಂತೂ ಪಕ್ಕ ಅಂತ ಅರ್ಥ ಆಯ್ತು ಅನ್ಸುತ್ತೆ. ಅಂತೂ ರಿಪಿನ್ ಪೇಟೆಗೆ ನಾವು ಬಂದ್ವಿ. ಇಲ್ಲಿಂದ ಸೀದಾ ಈಗ ಮೂಗುರ್ತಿ ಕಡೆ ಹೋಗ್ಬೇಕು. ಮೂಗುರ್ತಿ ಮುಂದೆ ನಮ್ ಬಟ್ಟಂಗ್ ದಾರಿ ಗೊತ್ತಿಲ್ಲ, ಅವ್ರು ಯಾರೋ ಬರ್ತಾರಂತ ಇಲ್ಲಿ ಕಾಯ್ತಾ ಇದ್ವಿ. ಸುಮಾರು ಹೊತ್ತು ಕಾದ್ವಿ, ಅವ್ರು ಯಾರು ಬಂದಿಲ್ಲ. ಅದಕ್ಕೆ ನಮ್ ಬಟ್ಟ ಮಲ್ಗೆ ಬಿಟ್ಟ. ಕೊನೆಗೂ ಬಂದೇ ಬಿಟ್ರು ನಮ್ ಬಟ್ಟನ್ ಫ್ರೆಂಡ್ಸ್ ಅವ್ರು ಕರ್ಕೊಂಡು ಹೋದ್ರು ಸೀದಾ ಅವ್ರ ಫ್ಲಾಟಿಗೆ. ಅವ್ರೇನ್ ಬೇರೆ ಊರಲ್ಲ, ನಮ್ ಪಕ್ಕದ ಊರವ್ರು. ನಮ್ ಬಟ್ಟ ಹೇಳಿ ಕರ್ಕೊಂಡ್ ಬಂದಿದ್ದು ರಬ್ಬರ್ ಫ್ಲಾಟ್ ಅಲ್ಲಿ ಹೊಡಿಬಹುದು, ಆರಾಮಾಗಿ ಬಾರ ಅಂತ ಕರ್ಕೊಂಡ್ ಬಂದ. ನಾನು ಹಂಗೆ ಅನ್ಕೊಂಡ್ ಬಂದೆ. ಇಲ್ಲಿ ನೋಡಿದ್ರೆ ಅವ್ರು ಹೇಳಿರೋದು ರಬ್ಬರ್ ಫ್ಲಾಟ್ ಪಕ್ಕ ಒಂದು ಖಾಲಿ ಸೈಟ್ ಇದೆ, 1-2 ಎಕರೆ, ಅಲ್ಲಿ ಹೊಡಿಬೇಕು ಅಂತ. ನನಗೆ ಅರ್ಥ ಆಯ್ತು, ಕನ್ಫರ್ಮ್ ಆಗಿ ಅರ್ಥ ಆಯ್ತು. ಇವತ್ ಎಲ್ಲೆಲ್ಲೋ ನೀರ್ ಇಳಿಯೋದಂತೂ ಪಕ್ಕ ಅಂತ. ನಮ್ ಬಟ್ ಎಂತ ದೊಡ್ಡ ಅನ್ಯಾಯ ಮಾಡ್ಬಿಟ್ಟ ಅಂದ್ರೆ ಇವತ್ತು 15-16 ಕಿಲೋಮೀಟರ್ ಇಂದ ಕರ್ಕೊಂಡ್ ಬಂದಾನೆ. ಬರೀ 1.5 ಗಂಟೆ ಕೆಲಸ ಆಗೈತೆ. ಏನ್ ವಿಷಯ ಅಂತ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಗೊತ್ತಾಯ್ತು, ನಮ್ ಬಟ್ಟ ಮದ್ವೆ ಮನಿಗೆ ಹೋಗಕ್ಕೆ ಎಲ್ಲಿ ಒಬ್ನೇ ಹೊಡೆದ್ರೆ ಮಧ್ಯಾಹ್ನ ಮೇಲೂ ಕೆಲಸ ಆದತ್ತೆ ಅಂತ ಹೇಳಿ ನನ್ನ ಕರ್ಕೊಂಡ್ ಬಂದೇನ್ ಜೊತೆಗೆ. ಆಮೇಲೆ ಏನಪ್ಪಾ ಅಂದ್ರೆ ಕಳೆ ಮಿಷನ್ ಎಲ್ಲ ಹೊಡೆದಾಯ್ತು. ಹಂಗೆ ತಿಂಡಿ ತಂದಿದ್ರು, ತಿಂಡಿ ಎಲ್ಲ ತಿನ್ಕೊಂಡು ಅವ್ರಿಗೆ ಒಂದು ಬಾಯ್ ಹೇಳಿ ಅಲ್ಲಿಂದ ಸೀದಾ ವಾಪಸ್ ಊರ್ ಕಡೆ ಹೊರಟ್ವಿ. ಮನೆಗೇನೋ ಬಂದ್ವಿ. ಆಮೇಲೆ ಅಣ್ಣ ಫೋನ್ ಮಾಡಿ 5 ಮೂಟೆ ಮರಳು ತುಂಬ್ರಿ ಅಂದ್ರೆ ಮರಳೆಲ್ಲ ತುಂಬಿ ಆಟೋಗ್ ಲೋಡ್ ಮಾಡಿ ಆಟೋ ಹಿಂದೆನೆ ಅಣ್ಣರ ಮನೆ ಕಡೆ ನಾನು ಬಟ್ಟ ಹೊರಟ್ವಿ. ಇವತ್ತಿನ ಕೆಲಸ ಏನಪ್ಪಾ ಅಂದ್ರೆ ಮೊನ್ನೆ ತೆಗ್ದಿದ್ 8 ಗುಂಡಿಲಿ ಸಣ್ಣ ಆಗ್ಯಾವಂತೆ. ನಮ್ಮ ಮೇಸ್ತ್ರಿಗಳು ಇದೇನು ಬೇಲಿ ಗೂಟ ಹೋಗಿ ತೆಗ್ದಿರಾ ಅಂತ ಕೇಳ್ಬಿಟ್ರು. ಆಮೇಲೆ ಏನಂದ್ರೆ ಪಟ ಗುಂಡಿ ಎಲ್ಲ ತೋಡಿ ಕಂಬ ಯಾವಾಗ ಬರಲ್ಲ ಅವನ್ನೆಲ್ಲ ಕೊಯ್ದು ಹಾಕಿ ಸರಿ ಮಾಡಿ ನಿಲ್ಸಿ ನಮ್ಮ ನೇತೃತ್ವದಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಟ್ಟು ಬಂದ್ವು. ಆಮೇಲೆ ಅಲ್ಲಿಂದ ಸೀದಾ ನಾವು ಮನೆ ಕಡೆ ಹೊಂಟ್ವಿ. ಇವತ್ತಿನ ಕೆಲಸ ಇಷ್ಟೇ. ಎಲ್ರು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಬಾಯ್ ಬಾಯ್.